ಮನೇಲಿ ಆಲೂಗಡ್ಡೆ ಇದ್ರೆ ಸಾಕು, ಹೆಚ್ಚೇನು ಇಂಗ್ರೀಡಿಯೆಂಟ್ ಬೇಡ. 15-20 ನಿಮಿಷದಲ್ಲೇ ರೆಡಿ ಮಾಡುವಂಥ ಸ್ನ್ಯಾಕ್ಸ್ ಇದು. ಮಕ್ಕಳಿಗೆ ಒಂದ್ಸಲ ನೀವು ಇದನ್ನು ಮಾಡಿಕೊಟ್ರೆ ಪದೇ ಪದೇ ಇದನ್ನು ಕೇಳ್ತಾರೆ. ಅಷ್ಟೊಂದು ಟೇಸ್ಟಿಯಾಗಿರ್ತದೆ, ಮಾಡೋದು ಬಹಳ ಈಸಿ. ಇದನ್ನು ನಾನು ಪೊಟ್ಯಾಟೊ ಬಾಲ್ಸ್ ಅಂತ ಹೇಳ್ತೀನಿ. ನಿಮಗೆ ಏನು ಬೇಕೋ ಆ ಹೆಸರು ಇಟ್ಕೋಬೋದು. ಇದನ್ನು ಬಹಳ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇಲ್ಲಿ ಆಲೂಗಡ್ಡೆ ಬೇಯಿಸ್ಕೋಬೇಕು. ನಾನಿಲ್ಲಿ 2 ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಬೇಯಿಸಿ ಇದರ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೋಬೇಕು, ಅಥವಾ ಯಾವುದಾದ್ರೂ ಒಂದು ಪಾತ್ರೆ ತೊಗೊಂಡ್ರೆ ಪರವಾಗಿಲ್ಲ. ಇದಕ್ಕೆ ಆಲೂಗಡ್ಡೆನ ನಾವು ಒಂದು ಗ್ರೇಟರಲ್ಲಿ ತುರ್ಕೋಬೇಕು. ಆಲೂಗಡ್ಡೆನ ಮ್ಯಾಶ್ ಮಾಡಿ ಕೂಡ ಯೂಸ್ ಮಾಡಬಹುದು, ಆದರೆ ಅದರಲ್ಲಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸಸ್ ಉಳಿದ್ರೆ ಬೋಂಡ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಒಂದು ಗ್ರೇಟರಿಂದ ಇದನ್ನು ತುರ್ಕೊಂಡ್ರೆ ತುಂಬ ಸಾಫ್ಟ್ ಆಗಿರ್ತದೆ. ಇನ್ನಿದಕ್ಕೆ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಅರ್ಧದಿಂದ 3/4 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅದರ ಬದಲಾಗಿ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಆದರೆ ಹಿಟ್ಟು ಜಾಸ್ತಿ ಹಾಕ್ಕೊಳ್ಬಾರ್ದು. ಅರ್ಧದಿಂದ 3/4 ಕಪ್ ಆಗುವಷ್ಟು ಸಾಕಾಗ್ತದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಖಾರಕ್ಕೆ ಹಾಗೆ ಕಲರಿಗೆ, ಇದೆರಡು ವೈಟ್ ಇರೋದ್ರಿಂದ ಕಲರ್ ಒಂಚೂರು ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋಬೇಕು. ಇದೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಇನ್ನಿದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಿ ಇದನ್ನು ಕೈಯಲ್ಲೇ ಕಲಿಸ್ಕೋಬೇಕು. ತುಂಬ ನಾದೋದೆಲ್ಲ ಏನು ಬೇಡ, ಜಸ್ಟ್ ಕಲಿಸ್ಕೊಂಡ್ರೆ ಸಾಕಾಗ್ತದೆ. ನಾನಿಲ್ಲಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಈ ರೀತಿ ಮಾಡಿಟ್ಕೋಬೇಕು. ಈಗ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತೆಕ್ಕೊಂಡು ಸಣ್ಣ ಸಣ್ಣ ಬಾಲ್ಸ್ ಮಾಡ್ಕೋಬೇಕು. ಇದು ಹೇಗಂದರೆ ಎಣ್ಣೆಯಲ್ಲಿ ನಾವು ಕರೆದಾಗ ಸ್ವಲ್ಪ ದಪ್ಪ ಆಗ್ತದೆ, ಹಾಗಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನೇ ಮಾಡ್ಕೋಬೇಕು. ಇದು ಒಂಥರ ಜಾಮೂನ್ ಥರ. ಚಿಕ್ಕ ಉಂಡೆ ಮಾಡಿದರೆ ಎಣ್ಣೆಲಿ ಕರೆದಾಗ ಅದು ಅರಳ್ಕೊಂಡು ದೊಡ್ಡ ಆಗ್ತದಲ್ಲ, ಇದು ಹಾಗೆ ಆಗುತ್ತೆ. ಹಾಗಾಗಿ ಆದಷ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನಂದರೆ ಅದು ಒಳಗಡೆ ಎಲ್ಲ ಬೇಯಬೇಕು. ಹಾಗಾಗಿ ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡಿಕೊಂಡ್ರೆ ಒಳಗಡೆ ಬೇಯೋದಿಲ್ಲ. ನಾನಿಲ್ಲಿ ಮಾಡ್ಕೊಂಡಿದ್ದೀನಲ್ಲ, ಈ ಸೈಜಲ್ಲೇ ಮಾಡಿಕೊಂಡ್ರೆ ಕರೆಕ್ಟಾಗಿರ್ತದೆ. ಈಗ ಅಷ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ, ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಹದವಾಗಿ ಬಿಸಿಯಾದರೆ ಸಾಕು. ಈಗ ಈ ಉಂಡೆಗಳನ್ನು ಇಲ್ಲಿ ಹಾಕ್ಕೋಬೇಕು. ನಾನು ಒಂದ್ಸಲಿ ಅರ್ಧ ಭಾಗದಷ್ಟು ಉಂಡೆನ ಹಾಕಿ ಕರಿತೀನಿ. ಇಲ್ಲಿ ಎಣ್ಣೆ ಕೂಡ ತುಂಬ ಬಿಸಿ ಆಗಬಾರ್ದು, ಯಾಕೆಂದರೆ ಇಲ್ಲಿ ಆಲೂಗಡ್ಡೆ ಮತ್ತು ಕಾರ್ನ್ಫ್ಲೋರ್ ಇದೆಯಲ್ಲ, ಇದೆರಡು ತುಂಬ ಸಾಫ್ಟ್ ಆಗಿರೋದ್ರಿಂದ ತುಂಬ ಬಿಸಿಯಾದ ಎಣ್ಣೆಲಿ ಹಾಕಿಬಿಟ್ರೆ ತಕ್ಷಣ ಸುಟ್ಟೋಗ್ತದೆ. ಹಾಗಾಗಿ ಎಣ್ಣೆನ ಕೂಡ ಹದವಾಗಿ ನಾವು ಬಿಸಿ ಮಾಡ್ಕೋಬೇಕು. ಆಮೇಲೆ ಇದನ್ನು 5ರಿಂದ 6 ನಿಮಿಷ ಲೋ ಫ್ಲೇಮಲ್ಲೇ ಕರಿಬೇಕು. ಒಂದು ಸಲ 1-2 ನಿಮಿಷ ಆದಮೇಲೆ ತಿರುಗಿಸಿ ಇದನ್ನು 5 ನಿಮಿಷ ಕರೆದ್ರೆ ಸಾಕು, ಬೇಗ ಬೇಯ್ತದೆ. ನೋಡಿ, ಈ ರೀತಿ ಹೊಂಬಣ್ಣ ಆದಮೇಲೆ ಇದನ್ನು ಎಣ್ಣೆಯಿಂದ ತೆಗೆಯೋದು. ಹೀಗೆ ಇನ್ನೊಂದು ಬ್ಯಾಚಿಗೆ ಆಗುವಷ್ಟು ಉಂಡೆ ಇದೆ, ಅದನ್ನು ಕೂಡ ಕರೆದು ತೆಗೆದಿಡ್ತೀನಿ. ಇದರಲ್ಲಿ ಆಲೂಗಡ್ಡೆ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಟೈಮ್ ಬೇಕು. ಅದು ಬಿಟ್ಟರೆ ಇದಿಷ್ಟು ಪ್ರೊಸೆಸ್ಸಿಗೆ 15ರಿಂದ 20 ನಿಮಿಷ ಸಾಕಾಗ್ತದೆ. ಇಷ್ಟಾದರೆ ತುಂಬ ಟೇಸ್ಟಿಯಾದ ಪೊಟ್ಯಾಟೊ ಸ್ನ್ಯಾಕ್ಸ್ ರೆಡಿ ಆಯಿತು. ಇದನ್ನು ಚಟ್ನಿ ಜೊತೆ ಅಥವಾ ಕೆಚಪ್ ಜೊತೆ ಕೂಡ ಸರ್ವ್ ಮಾಡ್ಬೋದು, ಇಲ್ಲ ಅಂದರೆ ಕಾಫಿ ಟೀ ಜೊತೆ ಹಾಗೆ ತಿನ್ಬೋದು. ಇದಕ್ಕೆ ನಾವು ಚಿಲ್ಲಿ ಪೌಡರ್ ಕೂಡ ತುಂಬ ಕಮ್ಮಿ ಹಾಕಿರ್ತೀವಿ, ಹಾಗೆ ಹಸಿಮೆಣಸು ಏನು ಹಾಕಿರೋದಿಲ್ಲ. ಹಾಗಾಗಿ ಮಕ್ಕಳಿಗೆ ಇದು ಬಹಳ ಇಷ್ಟ ಆಗುವಂಥ ಸ್ನ್ಯಾಕ್ಸ್. ಆಲೂಗಡ್ಡೆಯಿಂದ ನಾವು ಬಹಳಷ್ಟು ತಿಂಡಿಗಳನ್ನು ಮಾಡ್ತೀವಿ, ಅದರಲ್ಲಿ ಇದು ಬಹಳ ಈಸಿಯಾಗಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾಡುವಂಥದ್ದು. ಹಾಗಾಗಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.